ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ರಾಜ ಸೂರ್ಯನು ಜನವರಿ ತಿಂಗಳಲ್ಲಿ 2 ಬಾರಿ ಸಂಚಾರ ಮಾಡ್ತಾನೆ. ಸೂರ್ಯನ ಈ ಸಂಚಾರ ಕೆಲವು ರಾಶಿಗಳಿಗೆ ಸುವರ್ಣಯುಗದ ಆರಂಭವನ್ನು ತರುವುದರ ಜೊತೆಗೆ ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸನ್ನು ತರ್ತಾನೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ರಾಜನಾದ ಸೂರ್ಯ ಜನವರಿಯಲ್ಲಿ 2 ಬಾರಿ ಸಂಚಾರ ಮಾಡ್ತಾನೆ. ಜನವರಿ 11ರಂದು ಸೂರ್ಯನು ಮೊದಲು ತನ್ನದೇ ಆದ ನಕ್ಷತ್ರಪುಂಜವಾದ ಉತ್ತರಾಷಾಢ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ. ಅದರ ನಂತರ ಸೂರ್ಯನು ಶನಿಯಿಂದ ಆಳಲ್ಪಡುವ ರಾಶಿಚಕ್ರ ಚಿಹ್ನೆಯಾದಂಥ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಪರಿಣಾಮವಾಗಿ ಜನವರಿಯಲ್ಲಿ ಸೂರ್ಯನು 2 ಬಾರಿ ಸಂಚಾರ ಮಾಡೋದ್ರಿಂದ ಕೆಲವು ರಾಶಿಗಳ ಅದೃಷ್ಟವನ್ನು ಬೆಳಗಿಸ್ತಾನೆ. ಹಾಗಾದರೆ ಆ ಅದೃಷ್ಟವಂತ ರಾಶಿಯವರು ಯಾರ್ಯಾರು ನೋಡ್ತಾ ಹೋಗೋಣ. ಮೇಷರಾಶಿ. ಸೂರ್ಯನ ರಾಶಿಚಕ್ರ ಬದಲಾವಣೆ ಮತ್ತು ನಕ್ಷತ್ರಪುಂಜದ ಬದಲಾವಣೆ ಮೇಷರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲಿದೆ. ಯಾಕಂದರೆ ಸೂರ್ಯನು ನಿಮ್ಮ ಸಂಚಾರ ಜಾತಕದ ಮೂಲಕ, ಅಂದರೆ ಸಂಚಾರ ಮನೆಯ ಮೂಲಕ ನಿಮ್ಮ ಕೆಲಸ ಮತ್ತು ವ್ಯವಹಾರ ಕ್ಷೇತ್ರಗಳಿಗೆ ಸಾಕ್ತಾನೆ. ಆದ್ದರಿಂದ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಗಮನಾರ್ಹ ಪ್ರಗತಿಯನ್ನು ಅನುಭವಿಸ್ತೀರಿ. ಕೆಲಸದಲ್ಲಿ ನಿಮ್ಮ ಮೇಲಾಧಿಕಾರಿಗಳಿಂದ ಬೆಂಬಲವನ್ನು ಕೂಡ ಪಡೀತೀರಿ. ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸ್ತೀರಿ. ಈ ಸಮಯದಲ್ಲಿ ನಿಮ್ಮ ವೃತ್ತಿ ಮತ್ತು ಶಿಕ್ಷಣದಲ್ಲಿ ಉತ್ತಮ ಅವಕಾಶಗಳನ್ನು ನೀವು ಕಾಣ್ತೀರಿ. ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುತ್ತೆ. ಸಂಬಳ ಹೆಚ್ಚಳದ ಸಾಧ್ಯತೆಗಳು ಕೂಡ ಇದೆ. ಕೆಲಸದಲ್ಲಿ ನಿಮಗೆ ಬಡ್ತಿ ಕೂಡ ಸಿಗುತ್ತೆ. ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧ ಬಲಗೊಳ್ಳುತ್ತೆ. ಇನ್ನು ಧನುರಾಶಿಯ ಜನರಿಗೆ ಸೂರ್ಯ ದೇವರ ಸಂಚಾರ ಅನುಕೂಲಕರ ಫಲಗಳನ್ನು ಕೊಡುತ್ತೆ. ಈ ಸಂಚಾರ ನಿಮ್ಮ ಧನುರಾಶಿಯವರ ಸಂಪತ್ತಿನ ಮನೆಯಲ್ಲಿರುತ್ತೆ. ಆದ್ದರಿಂದ ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಅನುಭವಿಸ್ತೀರಿ. ನೀವು ಸಿಕ್ಕಿ ಹಾಕಿಕೊಂಡಿರುವಂಥ ಹಣವನ್ನು, ಅಂದರೆ ಯಾರಿಂದಾದರೂ ಹಣ ಬರಬೇಕಾಗಿದ್ದರೆ, ಸಿಕ್ಕಾಕೊಂಡಿದ್ದರೆ, ಬಹಳ ದಿನಗಳಿಂದ ಬರ್ತಾ ಇಲ್ಲ ಅಂತಿದ್ರೆ ಆ ಹಣ ಕೂಡ ನೀವು ಮರಳಿ ಪಡೀತೀರಿ. ಮತ್ತು ಈ ಸಮಯದಲ್ಲಿ ನಿಮ್ಮ ಗೌರವ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಿ. ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ನಿಮಗೆ ಗುರುತರವಾದಂತಹ ಒಂದು ಜವಾಬ್ದಾರಿಯನ್ನು ಕೊಡುವಂಥದ್ದು, ಉನ್ನತ ಸ್ಥಾನಮಾನವನ್ನು ಕೊಡುವಂಥದ್ದು ಆಗತ್ತೆ. ಹಾಗೆ ಕುಟುಂಬದ ವಾತಾವರಣ ಆಹ್ಲಾದಕರವಾಗಿರುತ್ತೆ. ಮತ್ತು ನಿಮ್ಮ ಮಾತು ಕೂಡ ಪ್ರಭಾವವನ್ನು ಬೀರುತ್ತೆ. ಇನ್ನೊಬ್ಬರ ಮೇಲೆ ಅತ್ಯಂತ ಪ್ರಭಾವ ಬೀರುವಂಥದ್ದು. ನಿಮ್ಮ ಮಾತುಗಳು ಜನರಿಗೆ ಇಷ್ಟ ಕೂಡ ಆಗುತ್ತೆ. ಇನ್ನು ಸಿಂಹರಾಶಿ. ಸೂರ್ಯನ ಸಂಚಾರ ಸಿಂಹರಾಶಿಯವರ ಅದೃಷ್ಟವನ್ನೇ ಬದಲಾಯಿಸುತ್ತೆ. ಈ ಸಂಚಾರ ಅನ್ನುವಂಥದ್ದು ಅಂದರೆ ಸಿಂಹರಾಶಿಯವರ ರಾಶಿಚಕ್ರ ಚಿಹ್ನೆಯಿಂದ 6ನೇ ಮನೆಯಲ್ಲಿ ಸಾಗುತ್ತೆ. ಆದ್ದರಿಂದ ಈ ಸಮಯದಲ್ಲಿ ನೀವು ನ್ಯಾಯಾಲಯದ ಪ್ರಕರಣಗಳೇನಾದರೂ ಇದ್ದರೆ, ಅಥವಾ ಏನಾದರೂ ನ್ಯಾಯಾಲಯದಲ್ಲಿ ಕೇಸು ಅಂತ ನಡೀತಾ ಇದ್ದರೆ, ಖಂಡಿತವಾಗಲೂ ಅಂಥ ವಿಚಾರದಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಿ. ಮತ್ತು ನಿಮಗೆ ಗೊತ್ತಿಲ್ಲದೆ ಇರುವಂತಹ ಗುಪ್ತ ಶತ್ರುಗಳು ಕೂಡ, ನೀವು ಅವರಿಂದನೂ ಕೂಡ, ಅಂದರೆ ಹಿಂದಿಂದ ಏನಾದರೂ ನಿಮ್ಮ ಬೆನ್ನಿಂದ ಏನಾದರೂ ಅವರು ಕುತಂತ್ರಗಳನ್ನು ಮಾಡಿದ್ರೂ ಕೂಡ ಅದರಿಂದನೂ ಯಶಸ್ವಿ ಆಗ್ತೀರಿ. ಅದೆಲ್ಲವನ್ನು ಕೂಡ ಮೀರಿ ನೀವು ಜಯಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗುತ್ತೆ. ಯಶಸ್ಸಿನ ಹೊಸ ಮಾರ್ಗಗಳು ತೆರೆದುಕೊಳ್ತವೆ. ಹೊಸ ಕಡೆಗಳಲ್ಲಿ ನಿಮಗೆ ಕೆಲಸಗಳು ಬರ್ತವೆ. ಮತ್ತು ನಿಮಗೆ ಅವಕಾಶಗಳು ಜಾಸ್ತಿ ಆಗ್ತವೆ. ಮತ್ತು ನೀವು ಕೆಲಸ ಮಾಡೋ ಜಾಗದಲ್ಲಿ ಬಡ್ತಿ ಸಿಗುವಂಥದ್ದು, ಉನ್ನತ ಸ್ಥಾನಮಾನ ಸಿಗುವಂಥದ್ದು, ವ್ಯವಹಾರ ಮಾಡ್ತಾ ಇದ್ದರೆ ವ್ಯವಹಾರದಲ್ಲಿ ಲಾಭ ಜಾಸ್ತಿ ಆಗುವಂಥದ್ದು ಕೂಡ ಈ ಒಂದು ಸಿಂಹರಾಶಿಯವರಿಗೆ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಜೊತೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ, ಅಂದರೆ ಹಣಕಾಸಿನ ಪರಿಸ್ಥಿತಿ ಕೂಡ ಅತ್ಯಂತ ಲಾಭವಾಗಿರುವಂಥದ್ದು, ಅಂದರೆ ಎಲ್ಲ ಕಡೆಯಿಂದ ನಿಮಗೆ ಹಣ ಕೂಡ ಬರುವಂಥದ್ದು ಕೂಡ ಆಗತ್ತೆ. ಈ ಸಮಯದಲ್ಲಿ ನಿಮ್ಮ ಅಂದ್ಕೊಂಡಿರುವಂತಹ ಕೆಲಸಗಳು, ಯೋಜನೆಗಳು ಖಂಡಿತವಾಗ್ಲೂ ಯಶಸ್ವಿ ಆಗ್ತವೆ. ಏನಾದರೂ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಮುಂದೆ ಹೆಜ್ಜೆ ಇಡಬಹುದು. ಅದರಲ್ಲಿ ನೀವು ಯಶಸ್ವಿ ಆಗ್ತೀರಿ. ಮತ್ತು ಉಳಿತಾಯದಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣ್ತೀರಿ. ಒಂದಷ್ಟು ನೀವು ಉಳಿಸ್ಕೊಳ್ಳೋದಕ್ಕೂ ಕೂಡ ಈ ಸಂದರ್ಭದಲ್ಲಿ ಹಣವನ್ನು ಉಳಿಸ್ಕೊಳ್ಳೋದಕ್ಕೆ ಇಷ್ಟು ದಿವಸ ಕೈಯಿಂದ ಖರ್ಚಾಗ್ತಾ ಹೋಗ್ತಾ ಇರುತ್ತೆ. ಆದರೆ ಈಗ ಹಣವನ್ನು ಉಳಿಸ್ಕೊಳ್ಳೋದಕ್ಕೂ ಕೂಡ ನಿಮಗೆ ಸಾಧ್ಯವಾಗುತ್ತೆ. ಸಿಂಹರಾಶಿ, ಧನುರಾಶಿ ಮತ್ತು ಮೇಷರಾಶಿ 3 ರಾಶಿಯವರೆಗೂ ಕೂಡ ಜನವರಿ ತಿಂಗಳಲ್ಲಿ ಸೂರ್ಯನ 2 ಬಾರಿ ಸಂಚಾರದಿಂದ ಅದೃಷ್ಟ ಸೂರ್ಯನಂತೆ ಹೊಳೆಯುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.